ಹೇಳಿ. ಏನಿಲ್ಲ ಮೇಡಮ್ ಅವರೇ, ಇವರು ಅನಿತಾ ಕಾಸರಗೋಡು ಅವರು ತುಂಬಾ ಪದೇ ಯೂಟ್ಯೂಬ್ ಅಲ್ಲಿ ನಮಗೆ ಪ್ರಸನ್ನಕ್ಕ ರವಿ ಅವರು ಸಪೋರ್ಟ್ ಇದ್ದಾರೆ, ಆ ತರ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಯಾಕಂದ್ರೆ ನೀವೊಂದು ರಾಜಿ ಪಂಚಾಯತಿಗೆ ಹೋಗಿದ್ರಿ. ನೀವು ಆ ಪಂಚಾಯತಿಗೆ ಹೋದ ನಂತರ ತಿರ್ಗೋ ಮಾರ್ನಿಂಗ್ಗೆ ಒಂದು ವಿಡಿಯೋ ವೈರಲ್ ಆಯ್ತು. ಯಾಕಂತ ಹೇಳಿದ್ರೆ ಮೇಡಮ್ ನೋಡಿ ಮೇಡಮ್, ನಾವು ಹೋರಾಟಗಾರರು, ನೀವು ಹೋರಾಟಗಾರರು, ನಿಮ್ಮ ಬಗ್ಗೆ ಅಷ್ಟು ಗೌರವ ಇದೆ ಮೇಡಮ್ ನನಗೆ. ಯಾಕಂದ್ರೆ ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಒಳಗೆ ನಮ್ಗೆ ಕೇಳೋರು ಇದ್ದಾರೆ, ಏನು ನಿಮ್ದು ಬುರ್ಡೆ ಗ್ಯಾಂಗಿನಲ್ಲಿ ತುಂಬಾ ಗಲಾಟೆ ಆಗ್ತಾ ಇದೆ, ಆದ್ರೆ ಇದೆಲ್ಲ ಸುಳ್ಳ. ಅವರು ಹೋರಾಟದಲ್ಲಿ ಇದ್ದವರೇ ಒಬ್ಬೊಬ್ರೇ ಆಗಿ ಬಂದು ಒಬ್ಬೊಬ್ರ ಬಗ್ಗೆನೆ ವಿಡಿಯೋ ಎಲ್ಲ ವೈರಲ್ ಮಾಡ್ತಾ ಇದ್ದಾರೆ ಮೇಡಮ್. ಕೇಳ್ತಾ ಇದ್ದಾರೆ, ಏನಿದು, ಏನ್ ಕುತಂತ್ರನ, ಏನ್ ಸತ್ಯನ, ಅಲ್ಲಿ ಆಗಿರೋದು ನಿಜನಾ ಸುಳ್ಳು ಅಂತ ಎಲ್ಲ ಕೇಳ್ತಾ ಇದ್ದಾರೆ ಮೇಡಮ್ ನಮಗೆ. ಹಾಗಾದ್ರೆ ನಾವು ಇಲ್ಲಿ ನಮಗೂ ಕೂಡ ಒಂದ್ ಸ್ವಲ್ಪ ನಾಚಿಕೆ ಆದಂಗೆ ಆಗಿದೆ. ಇದು ಏನಿದು ಹಿಂಗಾಯ್ತಲ್ಲ. ನಾವು ಹೋರಾಟಕ್ಕೆ ಬಂದಿದ್ದು ಒಂದು ಸೌಜನ್ಯ ಶಕ್ತಿಯಿಂದ, ನಮ್ಮ ಮಹೇಶನ್ನ ಹಾಕಿ ಕೊಟ್ಟಂತ ಒಂದು ಬುನಾದಿಯಿಂದ, ಏನೋ ಒಂದು ಇದ್ರಲ್ಲಿ ಏನೋ ಒಂದು ಸತ್ಯ ಇದೆ ಅಂತ. ಮತ್ತೆ ಎಲ್ಲರೂ ಬಂದ್ರು, ಅವರೇ ಅಂತಲ್ಲ, ನಿಮ್ಮಂತ ನೀವು ಹೋರಾಟ ನೋಡಿ, ನಿಮ್ಮ ಮಾತು ನೋಡಿ ಬಿಡು, ಈ ಅಮ್ಮವರು ಕೂಡ ನಮ್ಮ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಇವ್ರಿಗೂ ಒಂದು ದೇವರು ಒಳ್ಳೇದ್ ಮಾಡ್ಲಿ. ಇವ್ರನ್ನೆಲ್ಲ ನೋಡ್ಕೊಂಡು ಎಲ್ಲ ನಾವು ಒಗ್ಗಟ್ಟಾಗಿ ಬಂದಿದ್ ಮೇಡಮ್ ಅವರೇ. ಆದ್ರೆ ಇದು ಏನಿದು ಏನಾಗ್ತಿದೆ ಮೇಡಮ್ ಇದು? ನೀವೀಗ ಸೌಜನ್ಯ ಹೋರಾಟಕ್ಕೆ ಬಂದದ್ದು ಸೌಜನ್ಯನ ಬಗ್ಗೆ ಗೊತ್ತಿದ್ದ, ಅಥವಾ ಅನಿತಾ ಕಾಸರಗೋಡು ಇನ್ನೊಬ್ರು ಅವರದ್ದು ಇವರದ್ದು ಆ ಮಾತನ್ನು ನಮ್ಗೆ ಹೇಳುದು? ನಾನು ಕ್ಲಾರಿಟಿ 5 ತಾರೀಕಿಗೆ ಕೊಟ್ಟಿದ್ದೇನೆ, ಹೌದಾ? 5 ತಾರೀಕಿಗೆ ಕೊಟ್ಟು ನಾನು ಇಬ್ಬರಿಗೂ ಏನು ಹೇಳಿದ್ದು, ಇನ್ನು ಮುಂದೆ ನಿಮ್ಗೆ ಏನಾದ್ರು ಇದ್ರೆ ಲೀಗಲಿ ನೋಡ್ಕೊಳ್ಳಿ. ಲೀಗಲಿ ಅನಿತಾ ಆದ್ರೂ ಲೀಗಲಿ ನೋಡ್ಬೋದು, ಪ್ರಶಾಂತ್ ಆದ್ರೂ ಲೀಗಲಿ ನೋಡ್ಬೋದು. ಯಾಕೆಂದ್ರೆ ನಾನು ನಡುಗೆ ಹೋದ ಉದ್ದೇಶ ಪ್ರಶಾಂತಿನ ಕೇಸಿನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹಾಗೆ ಒಬ್ರು ಕೇಸ್ ನೋಡುವಾಗ ಇನ್ನೊಬ್ರಿಂದ ಹಣ ತಗೊಳ್ಬಾರ್ದು ಅಂತ ನನ್ನ ಇದಿತ್ತು, ಹೌದಾ? ಆಗ ಕ್ಲಾರಿಟಿ ತಗೊಳ್ಳುವಾಗ ಅವರಿಬ್ರು ಕೂತು ಅವರು ನಮ್ಮಕ್ಕಿಂತ ಜಾಸ್ತಿ ಅವರೇ ಮುಂದುವರಿದು 1 ಗಂಟೆ ಅವರಿಗೆ ಕಾಲಾವಕಾಶ ಕೊಟ್ಟು ಅವರು ಸರಿ ಮಾಡ್ಕೊಂಡಿದ್ದಾರೆ. ಮತ್ತೆ ಪ್ರಶಾಂತಿಗೆ ಪ್ರಾಬ್ಲಮ್ ಆದ್ರೆ ಪ್ರಶಾಂತ್ ಲೀಗಲಿ ನೋಡ್ಬೇಕು, ಅನಿತನಿಗೆ ಪ್ರಾಬ್ಲಮ್ ಆದ್ರೆ ಅನಿತಾ ಲೀಗಲಿ ನೋಡ್ಬೇಕು, ಹೌದಾ? ಅದೇ ಇನ್ನು ಯಾರು ಅದಕ್ಕೆ ಇಂಟರ್ಫಿಯರ್ ಆಗ್ಲಿಕ್ಕೆ ಇಲ್ಲ, ಅದಕ್ಕೂ ಸಂಬಂಧ ಕಲ್ಪಿಸ್ಲಿಕ್ಕೆ ಇಲ್ಲ. ಅವರ ಪರ್ಸನಲ್ ವಿಷಯ, ಅವರು ವ್ಯವಹಾರವ ಏನೋ ಮಾಡಿದ್ರೆ ಅದು ಪರ್ಸನಲ್ ವಿಷಯ. ಮತ್ತೆ ಪ್ರಶಾಂತ್, ಅದಕ್ಕೆ ನೀವು ಪ್ರಶಾಂತ್ ಹತ್ರ ಸ್ವಲ್ಪ ಮಾತಾಡಿ, ಪ್ರಶಾಂತ್ ಕ್ಲಾರಿಟಿ ಕೊಡಬೇಕು, ಸುಮ್ಮನೆ ಕುತ್ಕೊಳ್ಳೋದಲ್ಲ, ಹೌದಾ? ನಾನು ಮಟ್ಟಣ್ಣ ಅವ್ರಿಗೆ ಹೇಳಿದೆ, ನನಗೆ ಹೆಲ್ಪ್ ಮಾಡ್ಲಿಲ್ಲ. ಜಯಂತ್ ಅವ್ರಿಗೆ ಹೇಳಿದೆ, ಪ್ರಸನ್ನಕ್ಕ ಅವ್ರಿಗೆ ಹೇಳಿದೆ, ನನಗೆ ಯಾರು ಹೆಲ್ಪ್ ಮಾಡ್ಲಿಲ್ಲ ಅಂತ ನಾವು ಹೇಳಕ್ಕಾಗುತ್ತಾ? ಅದು ಮುಕ್ತವಾಗಿ ಕರೆಸಿದ ಮೇಲೆ ಆಚೆ ಈಚೆ ಅವರದ್ದು ಮಾತಾಗಿದೆ, ಎಲ್ಲ ಆಗಿದೆ. ಅವರು ಚಿಕ್ಕ ಮಕ್ಕಳಲ್ಲ, ಇಬ್ರು ಮೆಚೂರ್ಡ್. ಇನ್ನು ಏನಿದ್ರು ಅವರು ಯೂಟ್ಯೂಬ್ ಅಲ್ಲಿ ಮಾತಾಡುವ ಬದಲು ಯಾರು ಏನು ಪ್ರಾಬ್ಲಮ್ ಮಾಡಿದ್ರು ಲೀಗಲಿ ಹೋಗಿ ಅಂತ ಹೇಳಿದ್ರು ನಾನು. ಯಾಕಂದ್ರೆ ಇನ್ನು ನಮ್ಗೆ ಅದರಲ್ಲಿ ಇಂಟರ್ಫಿಯರ್ ಆಗ್ಲಿಕ್ಕಿಲ್ಲ, ಅದು ಪರ್ಸನಲ್ ವ್ಯವಹಾರ, ಏನಿದ್ರು ಲೀಗಲಿ ಆಗಿ ಹೋಗಿ ಅಂತ. ಮತ್ತೆ ಯಾರ್ಯಾರು ಮಾತಾಡೋದಕ್ಕೆ, ಯಾರ್ಯಾರು ಆನ್ಸರ್ ಕೊಡೋದಕ್ಕೆ ನಾನು ಆನ್ಸರ್ ಕೊಡ್ಲಿಕ್ಕೆ ಆಗುದಿಲ್ಲ ನನ್ಗೆ, ಹೌದಾ? ಅಲ್ಲಲ್ಲ ಮೇಡಮ್, ಈಗ ಮಹೇಶ್ ಅಣ್ಣ ಅವ್ರದ್ದು ನಾನು ತಲೆ ಕೆಡಿತೀನಿ ಅಂತ ಹೇಳಿದಾಗ, ಹಾಗಾದ್ರೆ ಮಹೇಶ್ ಅಣ್ಣಗೆ ತಲೆ ಕಡಿತೀನಿ ಅಂತ ಹೇಳಿದಾಗ ನಾವು ರೆಡಿ ಇದೀವಿ ಮೇಡಮ್. ನಮ್ಮ ತಲೆ ಕಡ್ದು ಬೇಕಿದ್ರೆ ಮಹೇಶ್ ಅಣ್ಣ ಮನೆ ಮುಂದೆ ಹೋಗ್ಲಿ, ಬೇಕಿದ್ರೆ ನಾವು ರೆಡಿ ಇದೀವಿ, ನಾವು ಬರ್ತೀವಿ. ಒಬ್ರು ಬಾಯಲ್ಲಿ ಮಾತಾಡ್ತಾರೆ ಹೇಳಿ ಅವರಿಗೆ ಉತ್ತರ ಕೊಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ತುಂಬಾ ಜನ ಈ ರೀತಿ ಬಂದು ಹೋಗಿದ್ದಾರೆ, ಯಾರಿಗೂ ನಾವು ಆನ್ಸರ್ ಕೊಡ್ಲಿಕ್ಕೆ ನಾನು ಹೇಳಿದಾನಲ್ಲ. ಅಲ್ಲ ಮೇಡಮ್ ನೋಡಿ ಅಮ್ಮ ಅವ್ರೆ, ನಿಮ್ಗೆ ಮೇಲೆ ತುಂಬಾ ಗೌರವ ಇದೆ, ನೀವು ಹೇಳ್ಬಿಡಿ. ನಾನೊಂದು ಪ್ರಶ್ನೆ ಕೇಳ್ತೇನೆ. ವೀಟು ಸೂರ್ಯ ಮಾತಾಡಿದಾಗ, ಪವರ್ ಟಿವಿಯಲ್ಲಿ ಮಾತಾಡಿದಾಗ ಎಲ್ಲಿದ್ರಿ ಎಲ್ಲರ ಹೋರಾಟಗಾರರು? ಪವರ್ ಟಿವಿಯವ ಕಾರ್ಕಳದ ಕಾರ್ಯಕ್ರಮದಲ್ಲಿ ಮಾತಾಡುವಾಗ, ಟಿವಿಯಲ್ಲಿ ಮಾತಾಡಿದಾಗ ಪ್ರಸನ್ನಕ್ಕನ ಮೇಲೆ ಯಾರಿಗೂ ಹೋರಾಟಗಾರ್ತಿ ಅಂತ ಅಭಿಮಾನ ಇರ್ಲಿಲ್ಲ. ಪ್ರಸನ್ನಕ್ಕ ಒಬ್ಳೆ ಹೋರಾಟ ಮಾಡಿದ್ಲಲ್ಲ, ಪ್ರಸನ್ನಕ್ಕ ಕೇಸ್ ಹಾಕಿದ್ಲಲ್ಲ, ಯಾರಾದ್ರೂ ತಮ್ಮ ಕಡೆಯಿಂದ ಮಾತಾಡಿದ್ದೀರಾ ಮೇಡಮ್? ಆ ವಿಚಾರ ಅಲ್ಲಿ ಇದಾದಾಗ ಅಷ್ಟು ಇನ್ನು ಜನಗಳಿಗೆ ಅಷ್ಟು ಇನ್ನು ಗೊತ್ತಾಗಿದ್ದಿಲ್ಲ ಮೇಡಮ್, ಅದು ರೀಚ್ ಆಗಿದ್ದಿಲ್ಲ ಮೇಡಮ್. ಅಲ್ಲ, ಟಿವಿಯಲ್ಲಿ ಮಾತಾಡೋದಕ್ಕೇನು ಇವನಿಗೆ ಪವರ್ ಟಿವಿಗೆ ಒಂದು ನ್ಯಾಯ, ಬೇರೆಯವರಿಗೆ ಒಂದು ನ್ಯಾಯವ? ಯಾಕೆ ಪರ್ಸನಲ್ ವಿಷಯ ಹೇಳುದಲ್ಲ. ಫಸ್ಟ್ ವೀಟು ಸೂರ್ಯ ನನ್ಗೆ ಮಾತಾಡಿದ ಒಮ್ಮೆ ವಿಡಿಯೋ ನೋಡಿ, ಮತ್ತೆ ಮಾತಾಡಿ. ಪವರ್ ಟಿವಿ ನಾವು ಮಾತಾಡುದು ನೋಡಿ. ನಾವೆಲ್ಲ ಅದನ್ನು ಆಕ್ಸೆಪ್ಟ್ ಮಾಡಿದ್ದೇವೆ, ಯಾರ ಹೆಲ್ಪ್ ತಗೊಳ್ಳಿಲ್ಲ ನಾವು, ಗೊತ್ತಾಯ್ತಲ್ಲ? ಹೋರಾಟ ಅಂತ ಇದ್ಮೇಲೆ ಪ್ರತಿಯೊಂದನ್ನು ತಗೊಳ್ಳುವ ಕೆಪಾಸಿಟಿ ಇರ್ಬೇಕು, ಇಲ್ಲದ್ರೆ ಹೋರಾಟಕ್ಕೆ ಬರಬಾರ್ದು, ಗೊತ್ತಾಯ್ತಾ? ಇದು ನನ್ನ ವಾದಗಳು, ನಾನು ಯಾರನ್ನು ಸಪೋರ್ಟ್ ಮಾಡಿ ಅಂತ ಕರೆಯುವುದಲ್ಲ, ಅವಶ್ಯಕತೆನೂ ಇಲ್ಲ.
ನಾನು ಓರ್ವ ಹೆಣ್ಣಾಗಿ ಹೋರಾಟಗಾರ್ತಿಯಾಗಿ ಬಂದ ನಂತರ 100 ನಮೂನೆ ಜನಗಳು 100 ನಮೂನೆ ಮಾತಾಡ್ತಾರೆ. ಅದನ್ನೆಲ್ಲ ಹಿಡ್ಕೊಂಡು ಹೋಗ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲ. ಯಾಕೆಂದ್ರೆ ನಾನು ಬಂದದ್ದು ಸೌಜನ್ಯ ಹೋರಾಟಕ್ಕೆ, ಅದಕ್ಕೆ ನ್ಯಾಯಕ್ಕೋಸ್ಕರ. ಹಾಗೆ ತರಲೆಗಳು ಹುಚ್ಚರು ನಮೂನೆ ಬರುವಾಗ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಹೋರಾಟದ್ದು ಅಲ್ಲ. ನಾನು ಇವತ್ತು ಯಾಕೆ ಪ್ರಶ್ನೆ ಕೇಳಿದ್ದು ಅಂತ ಹೇಳುವಾಗ, ಆ ರೀತಿ ಮಾಡುವಾಗ ನಾವ್ ಯಾರನ್ನು ಕೇಳಲಿಲ್ಲ. ನಮ್ಗೆ ಮಾತಾಡಿ ನಮ್ಗೆ ಹೀಗೆ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ರೆ ಯಾವನನ್ನು ನಾವು ಪ್ರಶ್ನೆ ಮಾಡ್ಲಿಲ್ಲ. ಆ ತಾಕತ್ ನಮ್ಗೆ ಉಂಟು, ಬಂದಿದ್ದೇವೆ, ನೋಡ್ಕೊಳ್ತೇವೆ. ನಿಮ್ಮ ಕಡೆಯಿಂದ ಹೆಣ್ಮಕ್ಳು ಯಾರು ಇದ್ರೆ ಕರ್ಕೊಂಬನ್ನಿ ಅಂತ ಹೇಳಿದೆ. ಆದ್ರೆ ನಾವೇನ್ ಗೊತ್ತಾ, ಬಿಡು ನಮ್ಮ ಅಕ್ಕವ್ರು ಇದಾರಲ್ಲ, ನಮಗೆ ಧೈರ್ಯ ಕೊಟ್ಟರೆ ಸಾಕಲ್ಲ. ಒಂದು ಹೆಣ್ಮಕ್ಳಿಗೆ ಒಂದು ಹೆಣ್ಮಗಳು ಒಂದು ಮಹಿಳಾ ಹೋರಾಟಕ್ಕೆ ಒಂದು ಬಲ ಕೊಡ್ತಾ ಇದಾರಲ್ಲ ಅಂತಂದು. ಧೈರ್ಯ ಕೆಡುವಂತ ವಿಷಯ ಏನಾಗಿದೆ ಮಹಿಳೆಯರಿಗೆ? ಮಹಿಳೆಯರಿಗಲ್ಲ ಮೇಡಮ್, ಇಲ್ಲಿ ಕೇಳ್ತಿದ್ದಾರೆ ಏಕೆ ಅವ್ರವ್ರದ್ದು ಏನ್ ಸಮಸ್ಯೆ ಆಗ್ತಿದೆ, ಅಕ್ಕವ್ರು ಯಾಕೆ ಮಾತಾಡಲ್ಲ. ಅವರವರ ಸಮಸ್ಯೆ ಹೇಳಲಿಕ್ಕೆ ಅನಿತಾ ಕಾಸರಗೋಡನ್ನು ನಾವೇನಾದ್ರೂ ಎಂಟರ್ಟೈನ್ ಎಲ್ಲಿಯಾದ್ರೂ ಮಾಡಿದೇವಾ? ವೇದಿಕೆಯಲ್ಲಿ ಕೂತ್ಕೊಳ್ಳಿ ಎಲ್ಲಾದ್ರೂ ಮಾಡಿದೇವನ? ಇಲ್ಲಲ್ಲ. ಅವರವರ ಸಮಸ್ಯೆ ಹೇಳಲಿಕ್ಕೆ ಅನಿತಾ ಕಾಸರಗೋಡನ್ನು ನಾವೇನಾದ್ರೂ ಎಂಟರ್ಟೈನ್ ಎಲ್ಲಿಯಾದ್ರೂ ಮಾಡಿದೇವಾ? ವೇದಿಕೆಯಲ್ಲಿ ಕೂತ್ಕೊಳ್ಳಿ ಎಲ್ಲಾದ್ರೂ ಮಾಡಿದೇವನ? ಇಲ್ಲಲ್ಲ. ಹಾಗೆ ನೀವೇ ಹೇಳಿದ ಹಾಗೆ ಸೌಜನ್ಯೋಡ ಸಂದೇಶ್ ಬಂದ, ಅವ ಬಂದ, ಇವ ಬಂದ, ಪ್ರಸನ್ನ ರವಿ ಯಾರಿಗಾದ್ರೂ ಎಂಟರ್ಟೈನ್ಮೆಂಟ್ ಮಾಡಿದಾರ? ನೀವೇ ಮಾಡ್ಕೊಂಡು ಹೋದದಲ್ಲ. ಇಲ್ಲ, ನಾವೇನಾದ್ರೂ ಅನಿತಾ ಕಾಸರಗೋಡು ಬಗ್ಗೆ ಮಾತಾಡಿದೇವಾ? ಸಂದೇಶ್ ಬಗ್ಗೆ ಮಾತಾಡಿದೇವ? ತುಂಬಾ ಜನರು ಬರ್ತಾರೆ ಹೋಗ್ತಾರೆ, ಅದಕ್ಕೋಸ್ಕರ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಮೇಡಮ್ ನಾಳೆ ನಾನಾದ್ರೂ ಅಷ್ಟೇ ಮೇಡಮ್, ನನಗೆ ಇರೋ ತನಕ ನಾನು ಮಾತಾಡ್ತೀನಿ, ನನ್ನ ಪಾಡಿಗೆ ನನ್ನ ಕೆಲಸ ಆಯ್ತು, ನಾನಾದ್ರೂ ಮಾಡ್ಕೊಂಡು ಹೋಗ್ತೀನಿ. ಅದೇ ಜೊತೆಗೆ ಇದ್ದು ನಾನು ಯೂಟ್ಯೂಬ್ ಅಲ್ಲಿ ಮಹೇಶನ ಆ ತರ ಹಿಂಗೆ ಇದ್ರು, ಪ್ರಸನ್ನ ರವಿ ಅವರು ಈ ತರ ಇದ್ರು, ಜಯಂತ್ ಅವರು ಈ ತರ ಮಾಡಿದ್ರು ಅನ್ನೋದು ನಮಗೆ ದ್ರೋಹ ಬಗ್ದಂಗೆ ಆಗಲ್ಲ ಮೇಡಮ್ ಅವರೇ. ಬೇಡ, ಸೌಜನ್ಯ ಹೋರಾಟ ನಮಗೆ ಬೇಡ, ನಮ್ಮ ಪಾಡಿಗೆ ನಾವು ಮನೆಗೆ ಇರ್ತೀವಿ. ಆದ್ರೆ ಆ ಸೌಜನ್ಯ ಹೋರಾಟಗಾರರ ಮನೆಯಲ್ಲೇ ನಾವು ಆ ತಾಯಿ ಕುಸುಮಾವತಿ ಆಗ್ಲಿ, ಮಹೇಶಣ್ಣವ್ರ ಮನೆಗೆ ಆಗ್ಲಿ, ನಾವು ನಂಬಿದಂತವ್ರ ಮನೆಗೆ ಹೋಗಿ ಊಟ ಮಾಡಿ ಅಲ್ಲೇ ಉಳ್ಕೊಂಡು ರಿಟರ್ನ್ ಅವ್ರ ಬಗ್ಗೆನೇ ನಾವು ಯೂಟ್ಯೂಬ್ ಅಲ್ಲಿ ನಾವು ಮಾತಾಡಿದಾಗ ಆ ತಾಯಿಗೆ ನಾವು ದ್ರೋಹ ಬಗ್ದಂಗೆ ಆಗುತ್ತೆ ಮೇಡಮ್ ಅವರೇ. ಯಾರು ನಿಷ್ಠಾವಂತರು ಅವ್ರು ಮಾತ್ರ ಉಳಿಯುವುದು. ನಾನು ಹೇಳಿದಲ್ಲ, ಕೌರವರು 1000 ಮಂದಿ, ಪಾಂಡವರು 5 ಮಂದಿ, ಯಾರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆಂತ ಎಲ್ಲರ ಹಿಂದೆ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅವ್ರು ಸರಿ ಮಾಡಿಸ್ಲಿಕ್ಕೆ. ಅದು ಅವರಿಗೆ ಬಿಟ್ಟದ್ದು. ಇಷ್ಟ ನಿಲ್ತಾರೆ, ಇಲ್ಲದ್ರೆ ಹೋಗ್ತಾರೆ. ಅವ್ರು ಹೇಳಿದ ಕೂಡಲೇ ಏನು ಆಗುದಿಲ್ಲಲ್ಲ. ಏನು ಸೌಜನ್ಯ ಹೋರಾಟವೇ ನಿಂತಿತ ಅಥವಾ ಮಹೇಶಣ್ಣವೇ ಬಿದ್ದು ಹೋದ್ರ? ಇಲ್ಲಲ್ಲ. ಇಂಥದ್ದು ತುಂಬಾ ಬಂದು ನೋಡಿದ್ದೇನೆ ನಾನು. ತುಂಬಾ ಜನವನ್ನು ನೋಡಿದ್ದೇನೆ ಬಂದವರು. ನಾನು ಒಂದು ಹೇಳ್ತೇನೆ, ನಾವು ಯಾರು ನಾಯಕರಾಗಿಲ್ಲ, ನಾನಂತೂ ಇಲ್ಲ, ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ. ನನಗೆ ಚಿತ್ರದುರ್ಗಕ್ಕೆ ಬರುವಾಗ ಸಹ 100 ಮಂದಿ ಬೇಡ, ನಾನು ಒಬ್ಳೇ ಬರ್ತೇನೆ. ಬ್ಯಾಂಗ್ಳೂರಿಗೆ ಕೇಸು ಬರುವಾಗ ಒಬ್ಳೇ ಬರ್ತೇನೆ. ಈಗ ನಾನು ಬ್ಯಾಂಗ್ಳೂರಲ್ಲಿದ್ದೇನೆ, ಒಬ್ಳೇ ಬಂದಿದ್ದೇನೆ ಕೇಸಿಗೆ. ನಾನು ಹೋರಾಟಗಾರ್ತಿ ಅಂತ ಆ ಒಂದು ಹಣೆಪಟ್ಟಿ ಕಟ್ಟುದಾದ್ರೆ ನನಗೆ ಅದರಲ್ಲಿ ತಾಕತ್ತು ಇಲ್ಲದಿದ್ರೆ ನಾನು ಬರಬಾರ್ದು, ಬಾಯಿ ಮುಚ್ಕೊಂಡು ಮನೆಯಲ್ಲಿ ಕೂತ್ಕೊಡ್ಬೇಕು. ಇದು ನನ್ನ ವಾದಗಳು. ಸೈನ್ಯ ಕಟ್ಕೊಂಡು ಅವರಿದ್ದಾರೆ ಇವರಿದ್ದಾರೆ ಯಾರು, ನಾನು ಹಾಗೆ ಅಲ್ಲ. ಎಲ್ರು ಅಭಿಮಾನ ಓಕೆ, ಆ ಬ್ಲೆಸ್ಸಿಂಗ್ ತಗೊಳ್ತೇನೆ. ಹಾಗಂತ ಎಲ್ರನ್ನು ಉಪಯೋಗ ಮಾಡುವ ಹೆಣ್ಣು ನಾನು ಅಲ್ಲ. ಅಮ್ಮವ್ರೆ, ಇವತ್ತು ನೋಡಿ ಹೋರಾಟಕ್ಕೆ ಜನಗಳು ಹೆಂಗ್ ಆಗ್ಬೇಕು ಗೊತ್ತಾ ಮೇಡಮ್ ಅವರೇ? 10 ಜನ ಇದ್ದದ್ದು ನಾಳೆ 100 ಜನ ಆಗ್ಬೇಕು, 100 ಜನ ಇದ್ದದ್ದು ನಾಳೆ 1000 ಜನ ಆಗ್ಬೇಕು ಮೇಡಮ್ ಅವರೇ. ನಾನು ಒಬ್ಬರೇ ಹೋರಾಟ ಮಾಡ್ತೀನಿ, ನಾನು ಒಬ್ಬರೇ ಇದು ಮಾಡ್ತೀನಿ ಅಂತಂದ್ರೆ ಎಲ್ಲರೂ ಕೂಡ ಆಗ ಅಂತ ಛತ್ರಪತಿ ಶಿವಾಜಿಗೂ ಕೂಡ ಅವನು ಒಬ್ಬನೇ ಇದ್ದಿದ್ರು ಸೈನ್ಯ ಇತ್ತು ಮೇಡಮ್ ಅವರೇ. ಪ್ರತಿ ಒಂದೊಂದು ಸಾಮ್ರಾಜ್ಯ ಆಳ್ಬೇಕಾದ್ರೆ ಆ ರಾಜನ ಹಿಂದೆ ಒಬ್ಬ ಸೈನಿಕ ಇತ್ತು ಮೇಡಮ್ ಅವರೇ. ಇನ್ನು ಏನಾದ್ರು ಲೀಗಲ್ ಹೋರಾಟ, ಲೀಗಲ್ ನಾವೇನ್ ಮಾಡ್ತೀವೋ ಅದು ಇಂಪಾರ್ಟೆಂಟ್. ನಾನು ಲೀಗಲಿ ಆಗಿ ಹೋಗ್ತಾ ಇದ್ದೇನೆ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು. ಅದು ಬಿಟ್ಟು ಯಾರ ಮಾತಾಡ್ತಾರೆ ಅವರಿಗೆ ಉತ್ತರ ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಹೋರಾಟಗಾರ್ತಿ ನಾನಲ್ಲ. ಕೇಳ್ಕೊಂಡೆ ನಾನು. ಅದು ಅನಿತಾ ಕಾಸರಗೋಡು ಸಹ ಒಂದ್ ಟೈಮಲ್ಲಿ ನಾವು ಅವರಿಗೆ ಒಳ್ಳೆ ಒಂದು ಬೆಂಬಲ ಕೊಟ್ಟಿತ್ತು, ಒಳ್ಳೆ ನಮ್ಮ ಹೋರಾಟದಲ್ಲಿ ಇದ್ದಾರೆ ಅಂತ. ಆದ್ರೆ ಓಕೆ, ನೀವು ಅವ್ರನ್ನ ಕರೆಸಿ, ಒಂದು ಪ್ರಶಾಂತ್ ಅವರನ್ನು ಕರೆಸಿ, ದಿನೇಶ್ ಗಾಣಿಕರನ್ನು ಕರೆಸಿ ಒಂದು ತೀರ್ಮಾನ ಮಾಡಿದ್ರಿ ಮೇಡಮ್. ನೀವು ಒಂದು ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನ ಮಾಡಿದ್ರಿ, ಇಲ್ಲಿಗೆ ಬಿಟ್ಟು ಬಿಡಿ ಅಂತ. ಪುನಃ ದಿನ ಅವ್ರು ಬಂದು ಹೇಳುವುದು ಈ ಹೋರಾಟ ಸರಿ ಇಲ್ಲ, ಹೊರಗ್ ಬನ್ನಿ, ಮಹಿಳೆಯರು ಹೊರಗ್ ಬನ್ನಿ, ಈಗ ಯಾವ್ದೊಂದು ಕಾಮೆಂಟ್ ಹಾಕಿದ್ರು ಅದಕ್ಕೆ ರಿಪ್ಲೈ ಮಾಡ್ತಾರೆ ಅವರು. ಆ ರೀತಿ ಹೇಳೋದು ತಪ್ಪಲ್ಲ ಮೇಡಮ್? ಕೆಲವು ತುಂಬಾ ರಾಕ್ಷಸಿಯರು ಬರ್ತಾರೆ, ಹಾಗಂತ ಅದನ್ನು ನಾವು ಎಂಟರ್ಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಊಟ ಹಾಕೊಂಡು ಅದು ಸರಿ ಇಲ್ಲ, ಬುರುಡೆ ಗ್ಯಾಂಗು ಎಲ್ಲಾ ಹೋರಾಟಗಾರರಿಗೂ ಬೈಯೋದು ತಪ್ಪಲ್ಲ ಮೇಡಮ್? ಅದು ಎರಡೂ ಕಡೆಗೆ ಹೇಳಿದ್ದೇನೆ. ಇನ್ನು ಏನು ನಿಮ್ಗೆ ಆ ಕಡೆ ಈ ಕಡೆಯಿಂದ ಬಂದ್ರೆ ಲೀಗಲ್ ಆಗಿ ಹೋಗಿ ನೀವು ಅಂತ. ಎರಡೂ ಕಡೆಯಿಂದ ಸಹ ಲೀಗಲ್ ಆಗಿ ಹೋಗ್ಬೇಕು. ನಾನೀಗ ಪ್ರಶಾಂತಿಗೆ ಸಹ ಹೇಳುದು, ಬಾಯಿ ಮುಚ್ಕೊಂಡು ಬ್ಲಾಕ್ ಮಾಡಿ ಕೂತ್ಕೊಳ್ಳೋದಲ್ಲ, ಲೀಗಲ್ ಆಗಿ ಹೋಗಿ. ಯಾರು ಲೀಗಲ್ ಆಗಿ ಹೋಗ್ತಾ ಇಲ್ಲ ಕ್ವಶನ್ ಕೇಳಿದ್ರೆ ಆಗ್ತದಾ? ಪ್ರಶಾಂತ್ ಸಹ ಲೀಗಲ್ ಆಗಿ ಹೋಗ್ಬೇಕು, ದಿನೇಶರು ಲೀಗಲ್ ಆಗಿ ಹೋಗ್ಬೇಕು. ನನಗೆ ಒಂದು ವೇಳೆ ಅನಿತಾ ಹೇಳ್ತಿದ್ರೆ 100% ನಾನು ಲೀಗಲ್ ಆಗಿ ಹೋಗ್ತಿದ್ದೆ. ನಾನು ಖಾಲಿ ವಟ ಅಂತ ಯೂಟ್ಯೂಬ್ ಅಲ್ಲಿ ಮಾತಾಡ್ಕೊಂಡಿರ್ಲಿಕ್ಕೆ ಆಗ್ತದಾ? ನಮ್ಮ ಹೋರಾಟದಲ್ಲಿ ಇದ್ದುಕೊಂಡು ನಮ್ಮ ಓಟ್ ಆಗ್ಬಿಟ್ರಲ್ವಾ? ಯಾರು ಯಾವಾಗ ಬದಲಾವಣೆ ಆಗ್ತಾರೆ ಗೊತ್ತಿಲ್ಲ ಅಲ್ಲ. ಇವತ್ತು ಅನಿತಾ, ನಾಳೆ ಬೇರೆಯವರು.
ಯಾರನ್ನು ನಾವು ಯಾರ ಮನಸ್ಸಿನೊಳಗೆ ಯಾರ ಹೃದಯದೊಳಗೆ ಹೋಗಿ ಕೈ ಹಾಕಿ ನೋಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಪ್ರಸನ್ನಕ್ಕ ನಾನು ಒಂದು ಕೇಳೋದು, ಅವರಿಗೆ ನಿಮ್ಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಆಗುದಿಲ್ವಾ? ವಿಡಿಯೋ ಮಾಡಿ ಹಾಕೋದಲ್ಲ ಯಾಕೆ ಮತ್ತೆ ಪುನಃ ಮಾಡ್ತೀರಂತ ಕೇಳ್ಬಾರ್ದ ಮೇಡಮ್? ತಗೊಳಲ್ವ ನಿಮ್ಮ ಮಾತವರು? ಇನ್ನು ನಾನು ಹೇಳಿದ್ರೆ ಪುನಃ ಪ್ರಸನ್ನಕ್ಕ ಅನ್ನೋದು ನನ್ನ ಇಷ್ಟ, ನನ್ಗೆ ಪರ್ಸನಲ್ ಗೆ ನಾನ್ ಕೇಳುದು ನೋಡಿ ನನ್ನ ಪರ್ಸನಲ್ ತೇಜೋವಧೆ ಮಾಡ್ತಾರಂತ ಬೇರೆ ಯೂಟ್ಯೂಬ್ ಅನ್ನು ಒಮ್ಮೆ ಕೆಲವು ಹೋಗಿ ನೋಡಿ, ನಾನು ಯಾವ ರೀತಿ ಆನ್ಸರ್ ಕೊಡ್ಬೇಕು? ಅದು ಇವ್ರು ಫಸ್ಟ್ ಮುಚ್ಚಿದ್ರೆ ಎಲ್ಲರ ಹತ್ರ ಮೊದ್ಲೇ ಕೇಳ್ಬಹುದು ಅಲ್ವಾ? ಹಾಗೆ ನಾವು ಸ್ವಲ್ಪ ನಾವೊಂದು ಹೆಣ್ಣಾಗಿ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಲ್ಲ ಮೇಡಮ್. ಇವ್ರು ಸುಮ್ಮನಾಗ್ಬಿಟ್ರೆ ಮತ್ತೆ ಉಳಿದವರು ಸುಮ್ಮನಾಗ್ತಾರಲ್ಲ. ಒಂದು ಕ್ವಶನ್ ನಾನು ಈಗ ನಿಮ್ಗೆ ಹೇಳುದು, ನೀವು ಯಾರೆಲ್ಲ ಈಗ ಕಾನ್ಫರೆನ್ಸ್ ಹಾಕಿದಿರಾ, ಗ್ರೂಪ್ ಅಲ್ಲಿ ಹಾಕಿದ್ರೆ ಅದು ಬೇರೆ ಎಕ್ಸಾಂಪಲ್ ಹೇಳ್ತಾರೆ, ಅಣ್ಣಾ ಬಾಂಡ್ ಅನ್ನು ನಿಲ್ಲಿಸಿ ಅಂತ. ಒಮ್ಮೆ ಅಣ್ಣಾ ಬಾಂಡಿನ ಒಂದು ಯೂಟ್ಯೂಬ್ ತೆಗೆದು ಒಂದು ವಾಯ್ಸ್ ತೆಗೆದು ನೀವು ನೋಡಿ, ನಿಮ್ಗೆ ಸಹಿಸ್ಲಿಕ್ಕೆ ಆಗ್ತದ ಅಂತ ನೋಡಿ. ಎಕ್ಸಾಂಪಲ್ ಹೇಳ್ತಾರೆ ಅಣ್ಣಾ ಬಾಂಡ್ ಅನ್ನು ನಿಲ್ಲಿಸಿ ಅಂತ. ಒಮ್ಮೆ ಅಣ್ಣಾ ಬಾಂಡಿನ ಒಂದು ಯೂಟ್ಯೂಬ್ ತೆಗೆದು ಒಂದು ವಾಯ್ಸ್ ತೆಗೆದು ನೀವು ನೋಡಿ, ನಿಮ್ಗೆ ಸಹಿಸ್ಲಿಕ್ಕೆ ಆಗ್ತದ ಅಂತ ನೋಡಿ. ಶಬ್ದಗಳನ್ನೊಮ್ಮೆ ಬೇಕಾದ್ರೆ ಆ ವಿಡಿಯೋ ಎಲ್ಲರೊಮ್ಮೆ ನೋಡಿ. ತುಂಬಾ ಈಗ ಅನಿತನಿಗೆ ನಾನು ಬಾಯಿ ಮುಚ್ಚಿಸ್ಲಿಕ್ಕೆ ಕಾಲ್ ಮಾಡಿದ, ಅನಿತಾ ಯಾವತ್ತೂ ರೆಕಾರ್ಡ್ ಮಾಡ್ತಾಳೆ ಮತ್ತೆ ಅನಿತಾ ಹಾಕ್ತಾಳೆ. ಅನಿತಾ ಈಗ ಹೇಳುವಾಗ ಅಕ್ಕ ಅಣ್ಣಾ ಬಾಂಡಿದೊಂದು ಕೇಳಿ ಅದು ಸರಿ ಅಂತ ಕೇಳುವಾಗ ಯಾವ ರೀತಿಯಿಂದ ಉತ್ತರ ಕೊಡಬೇಕು ನನಗೆ? ಎರಡು ಕೈ ತಾಗಿದ್ರೇನೆ ಚಪ್ಪಳೆ ಆಗುದಂತ ಇದು ನನ್ನ ವಾದಗಳು. ನಾನು ಕೇಳುದು ಎರಡೂ ಕಡೆಯಿಂದ ನಿಲ್ಲುದಾದ್ರೆ ಈ ವರ್ಡ್ಗಳನ್ನು ನಿಮ್ಮ ಕಡೆಯಿಂದ ನಿಲ್ಲಿಸ್ಲಿಕ್ಕೆ ಆಗ್ತದ? ನಾನು ಕೇಳುದು ಎರಡೂ ಕಡೆಯಿಂದ ನಿಲ್ಲುದಾದ್ರೆ ಈ ವರ್ಡ್ಗಳನ್ನು ನಿಮ್ಮ ಕಡೆಯಿಂದ ನಿಲ್ಲಿಸ್ಲಿಕ್ಕೆ ಆಗ್ತದ? ಎರಡೂ ಕಡೆಯಿಂದ ನಿಲ್ಲುದಾದ್ರೆ ಈ ವರ್ಡ್ಗಳನ್ನು ನಿಮ್ಮ ಕಡೆಯಿಂದ ನಿಲ್ಲಿಸ್ಲಿಕ್ಕೆ ಆಗ್ತದ? ಎರಡೂ ಕಡೆಯಿಂದ ನಿಲ್ಲುದಾದ್ರೆ ಈ ವರ್ಡ್ಗಳನ್ನು ನಿಮ್ಮ ಕಡೆಯಿಂದ ನಿಲ್ಲಿಸ್ಲಿಕ್ಕೆ ಆಗ್ತದ? ಅಲ್ಲ, ಅಣ್ಣ ಬಾಂಡಿಗೆ ಈಗ ಮಹೇಶ್ ಶೆಟ್ಟಿ ಹೇಳಿ ಅಥವಾ ಯಾರಾದ್ರೂ ಹೋರಾಟಗಾರರು ಹೇಳಿ ನಿಲ್ಸ್ಬೋದು. ಇವ್ರು ನಿಲ್ಸ್ತೀರಾ ಮೇಡಮ್? ಅವ್ರು ನಿಲ್ಸ್ತಾರಾ? ಅಲ್ಲ, ಅಣ್ಣ ಬಾಂಡಿಗೆ ಈಗ ಮಹೇಶ್ ಶೆಟ್ಟಿ ಹೇಳಿ ಅಥವಾ ಯಾರಾದ್ರೂ ಹೋರಾಟಗಾರರು ಹೇಳಿ ನಿಲ್ಸ್ಬೋದು. ಇವ್ರು ನಿಲ್ಸ್ತೀರಾ ಮೇಡಮ್? ಅವ್ರು ನಿಲ್ಸ್ತಾರಾ? ಅಲ್ಲ, ಅಣ್ಣ ಬಾಂಡಿಗೆ ಈಗ ಮಹೇಶ್ ಶೆಟ್ಟಿ ಹೇಳಿ ಅಥವಾ ಯಾರಾದ್ರೂ ಹೋರಾಟಗಾರರು ಹೇಳಿ ನಿಲ್ಸ್ಬೋದು. ಇವ್ರು ನಿಲ್ಸ್ತೀರಾ ಮೇಡಮ್? ಅವ್ರು ನಿಲ್ಸ್ತಾರಾ? ನಿಲ್ಲಿಸ್ತೀರಾ ಕೇಳುದು ನಾನು. ಮಹೇಶಣ್ಣನ ಹತ್ರ ಹೇಳಿ ನಿಲ್ಲಿಸಿ, ಮಹೇಶಣ್ಣನ ಹತ್ರ ಹೇಳಿ ನಿಲ್ಲಿಸಿ ನೋಡುವ. ನಿಲ್ಲಿಸ್ತೀರಾ ಕೇಳುದು ನಾನು. ಮಹೇಶಣ್ಣನ ಹತ್ರ ಹೇಳಿ ನಿಲ್ಲಿಸಿ, ಮಹೇಶಣ್ಣನ ಹತ್ರ ಹೇಳಿ ನಿಲ್ಲಿಸಿ ನೋಡುವ. ನಿಲ್ಲಿಸ್ತೀರಾ ಕೇಳುದು ನಾನು. ಮಹೇಶಣ್ಣನ ಹತ್ರ ಹೇಳಿ ನಿಲ್ಲಿಸಿ, ಮಹೇಶಣ್ಣನ ಹತ್ರ ಹೇಳಿ ನಿಲ್ಲಿಸಿ ನೋಡುವ. ಮಹೇಶಣ್ಣನ ಹತ್ರ ಹೇಳಿ ನಿಲ್ಲಿಸಿ ನೋಡುವ. ಮಹೇಶಣ್ಣನ ಹತ್ರ ಹೇಳಿ ನಿಲ್ಲಿಸಿ ನೋಡುವ. ನೀವೇನು ಅಪೇಕ್ಷೆ ಪಡ್ಕೊಂಡಿದ್ದೀರಿ ನನ್ನ ಹತ್ರ? ಅನಿತಾ ಮಾತಾಡುವಾಗೆ ನನಗೆ ಮಾತಾಡ್ಲಿಕ್ಕೆ ಆಗ್ತದ? ಇಲ್ಲ, ನೆವರ್. ನಾನು ಅಂತ ಹೋರಾಟಗಾರ್ತಿ ಅಲ್ಲ, ಕಂಪೇರ್ ಮಾಡಬೇಡಿ. ನನಗೀಗ ಅನಿತಾ ವೈಯಕ್ತಿಕ ಹೇಳಿದ್ರೆ 100% ಲೀಗಲ್ ಆಗಿ ನಾನು ಆಕ್ಷನ್ ತಗೊಳ್ತೇನೆ. ಆ ಅಡ್ವೈಸು ಮಾಡಿದ್ದೇನೆ, ದಿನೇಶ್ ಅವರಿಗೂ ಮಾಡಿದ್ದೇನೆ, ಪ್ರಶಾಂತಿಗೂ ಮಾಡಿದ್ದೇನೆ. ಅದು ತಗೊಳ್ಳೋದಿದ್ರೆ ಅದು ಅವ್ರದ್ದು ವೀಕ್ನೆಸ್. ಎಲ್ರು ಲೀಗಲಿ ಹೋಗ್ತೇನೆ ಮಾಡ್ತೇನೆ ಹೇಳುದಾದ್ರೆ ಯಾರು ಮುಂದೆ ಹೋಗುದಿಲ್ಲ ಲೀಗಲಿ. ಯಾಕೆ? ನನಗೆ ನಾಳೆ ಏನಾದ್ರು ಬೇಡದು ಹೇಳುವಾಗ ನಾನು ಲೀಗಲಿ ಹೋಗ್ಲೇಬೇಕು, ಇಲ್ಲದ್ರೆ ನಾನು ಅದನ್ನು ಒಪ್ಪಿಕೊಂಡಾಗೆ ಆಗ್ತದೆ. ಯಾಕೆ ಹೋಗುದಿಲ್ಲ? ಹೋಗಿ ಅಲ್ಲ. 10 ಜನರದ್ದು ಆ ಕಡೆ ಕೇಸ್ ಬೀಳುವಾಗ ಎಲ್ಲರೂ ಸುಮ್ಮನೆ ಆಗ್ತಾರೆ. ಈಗ ನಮಗೆ ಮಾಡುವಾಗ ಯಾರು ಸಪೋರ್ಟ್ ತಗೊಳ್ಳಿಲ್ಲ, ರಾಕೇಶಿಗಾಗ್ಲಿ ವೀಟು ಸೂರ್ಯನಿಗಾಗ್ಲಿ. ನಾನು ಮಾಡ್ಲಿಲ್ವಾ ಕೇಸ್? ನಮಸ್ತೆ. ನಮಸ್ತೆ ಸರ್. ಇದು ಏನಿಲ್ಲ, ಇದೇನು ಪರ್ಸನಲ್ ವಿಷಯ ಆಗಿದ್ರೆ ಯಾರು ಕೇಳ್ತಾ ಇದ್ದಿಲ್ಲ. ಎಲ್ರಿಗೂ ಏನು ವಿಷಯ ಅಂತಂದ್ರೆ, ಇದು ಸೌಜನ್ಯ ಹೋರಾಟಗಾರರಾಗಿರ್ತಕ್ಕಂಥ ಸ್ವಲ್ಪ ಹೋರಾಟದ ಮೇಲೆ ಒಂದು ಪ್ರಭಾವ ಬಿದ್ದಿದೆ. ಈಗ ಮಹೇಶ್ ಅಣ್ಣ ಆಗಿರ್ಬೋದು, ಸೌಜನ್ಯ ಹೋರಾಟಗಾರರು ಇವರು ಕೂಡ ಸೇರಿ ಎಲ್ರಿಗೂ ಏನು ಕಟಕದ ಅರುಣ ಕತ್ತರಿಸ್ತೀನಿ, ಆಮೇಲೆ ಪ್ರಸನ್ನ ಅಕ್ಕ ಅವ್ರು ನಮಗೆ ಸಪೋರ್ಟ್ ಇದ್ದಾರೆ, ಈ ತರದೆಲ್ಲ ಮಾತಾಡಿದಾಗ ಅದಕ್ಕೆ ಒಂದು ಕ್ಲಾರಿಟಿ ಕೊಡ್ಬೋದಾಗಿತ್ತಲ್ಲ. ಕ್ಲಾರಿಟಿ ಸಪೋರ್ಟ್ ಅದಕ್ಕೆ ಹೇಳುದಲ್ಲ ನಾನು. ನಾನಿನ ಕೇಳಿದ್ದು 5 ತಾರೀಕಿನ ನಂತರ ಏನೋ ನೀವು ಲೀಗಲಿ ಮಾಡುದಾದ್ರೆ ನನ್ನ ಸಪೋರ್ಟ್ 2 ಕಡೆ ಲೀಗಲಿ ಹೋಗಿ ಅಂತ ನನ್ನ ವಾದ. ಹಾಗೆಂತ ಹೇಳಿದಕ್ಕೆಲ್ಲ ಹೋರಾಟಗಾರರಿಗೆ ಒಂದು ಕ್ಲಾರಿಟಿ. ಯಾಕಂತಂದ್ರೆ ಈಗ ಪ್ರಸನ್ನಕ್ಕ ಅವರು ನಮ್ಗೆ ಯಾವಾಗ್ಲೂ ಅವರು ವಿಡಿಯೋದಲ್ಲಿ ಬಂದ ತಕ್ಷಣ ಹೇಳ್ತಾರೆ ಪ್ರಸನ್ನಕ್ಕ ಅವ್ರು ನಮ್ಗೆ ಸಪೋರ್ಟ್ ಇದ್ದಾರೆ ಅಂತ ಹೇಳಿ ಒಂದು ಮಾತು. ಆಮೇಲೆ ಸೌಜನ್ಯ ಹೋರಾಟಗಾರರಿಗೆ ಕಟಕದ ರುಂಡ ಕತ್ತರಿಸ್ತೀವಿ ಅಂತ. ಯಾಕಂದ್ರೆ ಒಂದು ವೈಯಕ್ತಿಕ ವಿಷಯವನ್ನ ನಾವು ಸಾಲ್ವ್ ಮಾಡ್ಲಿಕ್ಕೆ ನೀವು ಹೋದ್ರಿ, ಬಟ್ ಸೌಜನ್ಯ ಹೋರಾಟಗಾರರ ತೇಜೋವಧೆ ಆದಾಗ ಯಾಕೆ ಮಾತಾಡ್ತಾ ಇಲ್ಲ? ಆ ವಿಚಾರಕ್ಕೆ ಸೌಜನ್ಯ ಹೋರಾಟಗಾರರ ತೇಜೋವಧೆ ಆಗುವಾಗ ಪ್ರತಿಯೊಂದಲ್ಲಿ ನಾನು ಮಾತಾಡಿದವಳು. ಅನಿತನನ್ನು ಎಂಟರ್ಟೈನ್ ಮಾಡಿ ತಲೆಗೆ ಇಟ್ಕೊಂಡು ಹೊತ್ತುಕೊಂಡು ತಂದವಳು ನಾನಂತ ನೆನಪಿಡಿ. ಯಾವ ಹೋರಾಟಗಾರರು ತಂದದ್ದು ಅವರಿಗೆ ಸ್ವಲ್ಪ ಆನ್ಸರ್ ಮಾಡಿಕೊಂಡು, ನಾನು ಯಾವ ಹೆಂಗಸರನ್ನು ನಾನು ಏನೂ ಗೊತ್ತಿಲ್ಲದೆ ಹಿಂದೆ ಮುಂದೆ ನೋಡದೆ ನಾನು ತರಲಿಲ್ಲ. ಅದು ಯಾರು ತಂದಿದ್ದಾರೆ ಅವರ ಪ್ರಶ್ನೆ ಕೇಳಿ. ಈಗ ಕೆಲವರು ನನಗೆ ನಾನು ಹೆಸರು ಬೇಡ ಯಾರು ತಂದು ಅದನ್ನು ಬ್ಯಾನರ್ ಕೊಟ್ಟು ಅಲ್ಲಿ ಹೋರಾಟಗಾರಕ್ಕೆ ಅಂತ ಮಾಡಿದ್ದು ನಾನಲ್ಲ ಅನಿತಾ. ನಾನು ಆ ಹೋರಾಟಗಾರರಲ್ಲಿ ಯಾರು ನಿಮ್ಗೆ ಯಾರು ತಂದಿದ್ದಾರೆ ಅವರ ಹತ್ರ ಪ್ರಶ್ನೆ ಕೇಳಿ. ಪ್ರಸನ್ನಕ್ಕದ್ರಲ್ಲೇನು ಮಹಿಳಾ ಹೋರಾಟಗಾರಕ್ಕೆ ಏನು ಮಾತಾಡ್ಲಿಲ್ಲ. ನಾನು ಯಾಕೆ ಬಂದದ್ದು? ನನಗೆ ಪ್ರಶಾಂತಿದು ಕ್ಲಾರಿಟಿ ಬೇಕಿತ್ತು. ಯಾಕಂದ್ರೆ ಪ್ರಶಾಂತಿನ ಕೇಸ್ ಮಾಡುವವರು ತಮ್ಮಣ್ಣ ಮತ್ತು ನಾವು. ಆಗ ನನಗೆ ಕ್ಲಾರಿಟಿ ಬೇಕು, ಪ್ರಶಾಂತ್ ಮಿಸ್ಯೂಸ್ ಮಾಡ್ತಾ ಇದ್ದಾನ ಹೆಣ್ಣನ್ನು ಅಂತ. ಇದು ನನ್ನ ಕರ್ತವ್ಯ.
ಇಲ್ಲ ಅಲ್ಲ ಅದನ್ನ ಅಂತ ಆದ್ಮೇಲೆ ಲೀಗಲಿ ಹೋಗ್ಬೇಕು ಅವರು, ಗೊತ್ತಾಯ್ತಾ? ಹೌದು. ಇಲ್ಲ ನಾವಿಲ್ಲ ಆ ವಿಚಾರ ಯಾವುದನ್ನು ಕೂಡ ಮಾತಾಡ್ಲಿಲ್ಲ. ಯಾಕಂತಂದ್ರೆ ಈಗ ನಾನು ಯಾಕೆ ಗೊತ್ತುಂಟಾ, ನಾನು ಮೊದ್ಲು ಚಿತ್ರಾರೈ ಅನ್ನೋಂತವಳಿಗೆ ಒಬ್ಬ ಪ್ರಾಬ್ಲಮ್ ಆಗುವಾಗ ಚಿತ್ರಸ ಹೇಳಿತು, ಪ್ರಸನ್ನಕ್ಕ ಏನು ಮಾತಾಡುದಿಲ್ಲ ಹೆಣ್ಣಾಗಿ ಅಂತ. ಎಲ್ಲದಕ್ಕೂ ಹೆಣ್ಣಾಗಿ ನಾನು ಹೆಣ್ಮಕ್ಳಿಗೆ ಸಪೋರ್ಟ್ ಕೊಡ್ಬೇಕಂತ ಏನಿಲ್ಲ, ತಪ್ಪು ಸರಿ ನೋಡ್ಲೇಬೇಕಲ್ಲ ಗಂಡಾದ್ರು ಹೆಣ್ಣಾದ್ರು. ಇಲ್ಲ ನಾನು ಅದೇ ವಿಷಯನೇ ಹೇಳ್ತಿದ್ದೀನಿ, ನೀವೇನ್ ಹೇಳ್ತಿದ್ರಿ ನಂದು ಅದೇ ವಿಚಾರ. ಇಲ್ಲಿ ಯಾಕೆ ನಾನು ಪರ್ಪಸ್ಲಿ ಬಂದದ್ದು ಪ್ರಶಾಂತಿಗೆ ಅಂದ್ರೆ, ಪ್ರಶಾಂತಿನ ಕೇಸ್ ಯಾರು ಹ್ಯಾಂಡಲ್ ಮಾಡಿದಾಗ, ಕೇಸ್ ಇಲ್ಲದಾಗ ನಾವು ಅಡ್ವೊಕೇಟ್ ಅನ್ನು ಮಾಡಿ ಅಲ್ಲಿ ಖರ್ಚು ಹಣ ಕೇಸಿಗೆ ಕೊಡುವಾಗ ಪ್ರಶಾಂತ್ ಕೇಸಿ ಕೊಡ್ತಾನೆ, ಕೇಸಿ ತಗೊಳ್ಳುದು ಅಂತ ಹೇಳುವಾಗ ಕ್ಲಾರಿಟಿ ಬೇಕಲ್ಲ ನನ್ಗೆ, ಹೌದಾ ಅಲ್ವಾ ಅಂತ. ಹೌದೌದು. ಆ ವಿಚಾರದಲ್ಲಿ ನೋಡುವಾಗ ಅಡ್ವೊಕೇಟ್ ಹತ್ರ ಡೇಟ್ ಎಲ್ಲ ಕನ್ಸಲ್ಟ್ ಮಾಡಿ ನೋಡುವಾಗ ಒಂದು 5,000, 3,000, 5,000 ಹಾಗೆ ಪ್ರಶಾಂತ್ ಆ ಟೈಮಿಗೆ ತಗೊಂಡದ್ದು ಹೌದು. ಅದು ನಾನು ಹಿಂದೆ ಕೊಡಿಸುದು ಹೌದು. ಎಲ್ಲವನ್ನು ವ್ಯವಹಾರಕ್ಕೆಲ್ಲ ಕೇಸಿಗೆ ಅಂತ ಕೊಟ್ಟದ್ದು ಹೌದು. ಅಲ್ಲಿ ಮುಂದೆ ಕೂತ್ಕೊಂಡಿದ್ವಿ, ಎಲ್ಲ ಹಣ ಆಚೆ ಇದು ಆದ ನಂತರ ಮತ್ತೆ ನಾನು ಹೇಳಿದ್ದೇನೆ, ಏನಾದ್ರೂ ನಿಮ್ಗೆ ಇನ್ನು ಮುಂದೆ ಇಲ್ಲ, ನಮ್ದೆಲ್ಲ ಸರಿ ಆಯ್ತು ಇಬ್ರು ಸಹ. ಪ್ರಶಾಂತು ಅಲ್ಲಿ ಮಾತಾಡ್ಬೇಕು, ಏನಾದ್ರೂ ಅನಿತನದು ತಪ್ಪಿದ್ರೆ ಪ್ರಶಾಂತು ಮಾತಾಡ್ಬೇಕು. ಯಾವುದೂ ನೀವು ಮುಕ್ತವಾಗಿ ಮಾತಾಡುದಿಲ್ಲ. ಮುಂದೆ ಕರೆದಾಗ ನೀವೇ 1 ಗಂಟೆ ಕೂತು ಮಾತಾಡಿದ ನಂತರ ಮತ್ತೆ ಏನಾದ್ರೂ ಆದಿದ್ರೆ ಲೀಗಲ್ ಆಗಿ ನೀವು ನೋಡ್ಬೇಕು, ಪ್ರಶಾಂತ್ ಆಗಿ ಅನಿತಾ ಆಗಿ ಯಾರಾಗ್ಲಿ ನೋಡ್ಬೇಕು. ಹೌದಾ? ಕೊನೆಯಲ್ಲಿ ಒಂದೇ ಒಂದು ಏನೋ ಆಗ್ಬೇಕಾ, ಈಗ 100 ಜನ ಇರ್ತಾರೆ, 100 ಕೆಲಸಗಳು ಇರ್ತವೆ, ಅವು 100 ಜನ 100 ಮಾತಾಡ್ತಾರೆ ಅಂತ ಹೇಳಿ ನಾವು ಪದೇ ಪದೇ ಎಲ್ಲೂ ಕೂಡ ಕೊಡಕ್ಕಾಗಲ್ಲ ಅನ್ನೋದು ನಿಮ್ಮ ಮಾತು. ಅದನ್ನ ನಾವು ಕೂಡ ಒಪ್ತೀವಿ. ಓಕೆನಕ್ಕ, ನಾನು ನೀವ್ ಹೇಳಿದ್ರಿ ಸಂಪೂರ್ಣವಾಗಿ ಒಪ್ತೀವಿ, ನಾವು ಕೂಡ ಅದೇ ಫಾಲೋ ಮಾಡ್ತೀವಿ. ಮತ್ತೆಂತ ಗೊತ್ತುಂಟ ನನಗೆ, ನೀವೆಲ್ಲ ಟೆನ್ಷನ್ ಮಾಡ್ಕೊಂಡು ನೋಡುವಾಗ, ಅನಿತಾ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ನೋಡುವಾಗ ಅನಿತಾನನ್ನು ನಾವ್ ಯಾರ ಹೋರಾಟಗಾರ್ತಿ ಹೀಗೆ ಹಾಗೆ ಬಿಲ್ಡಪ್ ಕೊಟ್ಕೊಂಡು, ನೀವ್ ಎಲ್ಲಿಯಾದ್ರೂ ಅನಿತನ ಬಗ್ಗೆ ನಾನು ಎಲ್ಲಿಯಾದ್ರೂ ಮಾತಾಡಿದ್ ನೋಡಿದೀರಾ? ಎಲ್ಲಿಯಾದ್ರೂ ನೋಡಿದೀರಾ? ಅನಿತಾ ಆಗ್ಲಿ, ಪವಿತ್ರ ಸಂದ ನಾಗರಾಜ್ ಆಗ್ಲಿ, ಕೆಲವರನ್ನು ನಾನು ಎಲ್ಲಿಯಾದ್ರೂ ಮಾತಾಡ್ತು ನೀವು ನೋಡಿದೀರಾ? ನಂದು ಕೊನೆದಾಗ ಒಂದೇ ಮಾತು ಪೂರ್ತಿ ಮಾತಾಡ್ತೀನಿ. ಯಾಕಂದ್ರೆ 100 ಜನ ಇರ್ತಾರೆ, 100 ಜನಕ್ಕೆ 100 ಕೆಲಸಗಳು ಇರ್ತವೆ ಅಂತ ಹೇಳಿ ಏನೋ ಪದೇ ಪದೇ ಸುಖ ಸುಮ್ಮನೆ ಎಲ್ಲರೂ ಕೂಡ ಎಲ್ಲರ ಹತ್ರ ನಾವು ಮಾತಾಡಕ್ಕಾಗಲ್ಲ, ಕ್ಲಾರಿಟಿ ಕೊಡಕ್ಕಾಗಲ್ಲ. ನೀವ್ ಹೇಳಿದ್ದನ್ನ ನಾನು ಸಮರ್ಥಿಸ್ಕೊಳ್ತೀನಿ. ಆದ್ರೆ ಸೌಜನ್ಯ ಹೋರಾಟಗಾರರ ತೇಜೋವಧಿ ಆದಾಗ ಸೌಜನ್ಯ ಹೋರಾಟಗಾರರ ಕುತ್ತಿಗೆಯನ್ನ ಕತ್ತರಿಸ್ತೇನೆ, ಕೇಂದ್ರದಿಂದ ಕಮ್ಯುನಿಸ್ಟ್ ಕತ್ತರಿಸ್ತೇನೆ ಅಂದಾಗ ವೈಯಕ್ತಿಕ ವಿಷಯಕ್ಕೆ ಎಂಟ್ರಿ ಆಗ್ತಕ್ಕಂತ ಆಗ್ತವರು ಈ ವಿಷಯಕ್ಕೆ ಯಾಕೆ ಎಂಟ್ರಿ ಆಗಿಲ್ಲ? ನಾನು ಅವ್ರಿಗೆ ಸಪೋರ್ಟ್ ಇಲ್ಲ ಅಂದ್ರೆ ಯಾರು ಅನಿತಾ ಕಾಸರಗೋಡು ನಾನು ಸಪೋರ್ಟ್ ಇದ್ದೀನಿ, ಪ್ರಸನ್ನ ರವಿ ಅವರು ಸಪೋರ್ಟ್ ಇದ್ದಾರೆ ಅಂತ ಹೇಳ್ತಾ ಇದ್ರೆ ಅದು ಸುಳ್ಳು ಅಂತ ಹೇಳಿ ಒಂದು ಕ್ಲಾರಿಟಿ. ಮತ್ತು ಸೌಜನ್ಯ ಹೋರಾಟಗಾರರ ಬಗ್ಗೆ ತೇಜೋವಧಿ ಮಾಡಿದ್ದು ಅಕ್ಷರಶಃ ಅಕ್ಷಮ್ಯ ತಪ್ಪು. ಇದಕ್ಕೆ ನಾವು ಕಾನೂನು ಪ್ರಕಾರವಾಗಿ ಹೋಗುತ್ತೇವೆ. ಎಲ್ಲರೂ ಕೂಡ ಈಗ ಸೌಜನ್ಯ ಹೋರಾಟಗಾರರು ನಿಮ್ಮ ತೇಜೋವಧಿ ಮಾಡಿದ್ರೆ ನೀವು ಒಂದು ಕೇಸ್ ಹಾಕೊಳ್ಳಿ ಅಂತ ಹೇಳಿ ಒಂದು ಕ್ಲಾರಿಟಿ, ಒಂದು ವಿಡಿಯೋ ಮಾಡಿದ್ರೆ ಅಷ್ಟೇ. ಇದೊಂದೇ ಬಿಟ್ಟರೆ ಬೇರೆ ಏನು? ನಾನು ಒಂದು ಹೇಳ ಬೇಸರ ಮಾಡಬೇಡಿ, ನನಗೆ ಎಕ್ಸಾಂಪಲ್ ಕೊಡೋದು, ನಾನು ಮಾತಾಡಿದ ನೀವು ಕೇಳಬೇಕು. ಮಾತಾಡುದು ಕೇಳುದಾದ್ರೆ ಮಾತ್ರ ನಾ ಮಾತಾಡ್ತೇನೆ. ಹೌದಾ? ನನಗೆ ಒಬ್ಳಿಗೆ ಕಾಲ್ ಮಾಡ್ತಾಳೆ, ಈಗ ಅನಿತಾವೇ ಕಾಲ್ ಮಾಡ್ತಾಳೆ ಹೇಳುವ. ಅನಿತಾ ಕಾಲ್ ಮಾಡಿ ನನ್ನ ಮಾತನ್ನು ಅನಿತಾ ಕೇಳಿದಾಗ ನನಗೆ ಅನಿತಾ ಏನಾದ್ರೂ ನೆಗೆಟಿವ್, ನೀವು ಡಬ್ಬಿ ಇಟ್ಕೊಂಡಿದ್ದೀರಿ, ನೀವು ಹಣ ಮಾಡಿದ್ದೀರಿ ಹಾಗೆ ಹೇಳುವಾಗ ನಾನು ಆಗ್ಲೇ ಉತ್ತರ ಕೊಡ್ತೇನೆ. ಹೌದಾ? ಯಾರನ್ನು ಭಯಪಡುವುದಿಲ್ಲ, ನಾನು ಉತ್ತರ ಕೊಡ್ತೇನೆ. ನಾನು ಇದನ್ನೇ ಹೇಳುದು, ಹೋರಾಟಗಾರರಿಗೆ ಯಾರು ನೇರವಾಗಿ ಬ್ಲೇಮ್ ಮಾಡಿ ಫೋನಲ್ಲಿ ಮಾತಾಡುವಾಗ ಖಡಕ್ ಉತ್ತರ ಕೊಡಬೇಕು ಹೋರಾಟಗಾರರು. ಹೌದಾ? ಆವತ್ತು ಉತ್ತರ ಕೊಡದಿದ್ರೆ ನಾವ್ಯಾರು ಆಹಾರ ಆಗ್ತಾ ಇರ್ಲಿಲ್ಲ. ಯಾಕೆ ಉತ್ತರ ಕೊಡಿಯಲ್ಲ? ತಪ್ಪು ಮಾಡುವಾಗ ಫೋನಲ್ಲಿ ನೀವು ಕ್ವಶನ್ ಮಾಡಿ ಹೀಗೆ ಹೇಗೆ ಅಂತ ಬೈಯುವಾಗ ನನಗೆ ನಾನು ಮಾತಾಡಬೇಕು ಅಂತ ಹೇಳೋದು. ಅಲ್ಲಕ್ಕ, ನಾವು ಅವ್ರು ಯಾವಾಗ ಮಾತಾಡಿದ್ರೆ ಸೌಜನ್ಯ ಹೋರಾಟಗಾರರ ಬಗ್ಗೆ ಯಾವಾಗ ಮಾತಾಡಿದರೆ, ಸೌಜನ್ಯ ಹೋರಾಟಗಾರ ಅಂದ್ರೆ ಎಲ್ಲರೂ ಕೂಡ ಬರ್ತೀರಿ. ನಾವು ಇಮಿಡಿಯೇಟ್ಲಿ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಮಾತಾಡಿದ್ವಿ, ನೀವು ಅಕ್ಷರಶಃ ಅಕ್ಷಮ ಅಪರಾಧ ನೀವು ಮಾಡ್ತಾ ಇರೋದು, ನಾವು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿದ್ವಿ. ಆ ರೀತಿಯಾಗಿ ನೀವು ಸಪೋರ್ಟ್ ಇದ್ದಾರೆ ಅಂತ ಹೇಳಿದಂತ ವ್ಯಕ್ತಿ ಅಂದ್ರೆ ನೀವು ಒಂದು ಯಾಕೆ ಕ್ಲಾರಿಟಿ ಕೊಡ್ಬಾರ್ದು? ನಾನು ಹೇಳಿದಲ್ಲ ವಿಡಿಯೋ ಮಾಡಿ ನಾನು ಸಪೋರ್ಟ್ ಇದ್ದೇನೆ, ಅವಳು ಸರಿ ಅದಕ್ಕೆ ಕ್ಲಾರಿಟಿ ಯಾಕೆ? ಯಾಕಂದ್ರೆ ನನಗೆ ನೋಡಿ, ನನಗೆ ಒಂದು ನಾನು ಹೇಳುದು ಸಮಾನ ತೂಕದವರು ಕೆಲವು ನೋಡಿ, ಕೆಲವರಿಗೆ ನಾನು ಈಗ ಸಿದ್ದರಾಮಯ್ಯ ಮಾತಾಡಿದ್ರೆ, DKC ಮಾತಾಡಿದ್ರೆ, ಯಾವನಾದ್ರೂ ಅಂತವರು ಮಾತಾಡಿದ್ರೆ ನಾನು ಕ್ಲಾರಿಟಿ ಕೊಡ್ತೇನೆ.
ಇಂಥದೆಲ್ಲ ಮಾತಾಡುವಾಗ ನಾವೆಲ್ಲದಕ್ಕೂ ಕ್ಲಾರಿಟಿ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ನನಗೆ ಆಗುದಿಲ್ಲ, ಗೊತ್ತಾಯ್ತಲ್ಲ. ಲೆವೆಲ್ ಅಂತ ಉಂಟು. ಅದು ಸುಮ್ಮನೆ ಮಾತಾಡ್ಬೋದು ಹೋಗುವವರಿಗೆ, ರಸ್ತೆಯಲ್ಲಿ ಇದ್ದವರಿಗೆ, ಬೀದಿಯಲ್ಲಿ ಇದ್ದವರಿಗೆಲ್ಲ ನಾವು ಕ್ಲಾರಿಟಿ ಕೊಡ್ಕೊಂಡು ಹೋದ್ರೆ ಅದು ಜಾಸ್ತಿ ಆಗುದು, ಸಣ್ಣಗೆ ಆಗುದಿಲ್ಲ. ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ಬೇಕು ಅಂತ ಇದು ನನ್ನ ವಾದ. ಹೌದೌದು, ಅಲ್ಲ ನೀವ್ ಹೇಳಿದ್ದು 100% ಅಕ್ಷರಶಃ ಸತ್ಯ. ಆನ್ಸರ್ ಕೊಡುದಕ್ಕೆ ಒಂದು ಲೆವೆಲ್ ಉಂಟು, ಯಾರಿಗೆ ಆನ್ಸರ್ ಕೊಡ್ಬಹುದು, ಯಾರಿಗೆ ಮಾತಾಡ್ಬಹುದು ಅಂತ. ಇದಕ್ಕೆಲ್ಲ ಮಾತಾಡ್ಬಹುದು. ಈಗ ನಾನು ಕ್ಲಾರಿಟಿ ಒಂದು ಕೊಟ್ರೆ ಅವಳು ಪುನೊಂದು ವಿಡಿಯೋ ಮಾಡಿ ನೋಡಿ ಪ್ರಸನ್ನಕ್ಕ ಹೀಗೆ, ಇದು ನನಗೆ ಬೇಕಾ, ಬದಿಯಲ್ಲಿದ್ದದನ್ನು ಹೇಳ್ಕೊಳ್ಳಿಕ್ಕೆ ಅವಶ್ಯಕತೆ ಉಂಟಾ? ನೀವು ಜಸ್ಟ್ ಒಂದು ವಾಟ್ಸಪ್ ಅಲ್ಲಿ ನೀವು ಹಾಕಿದ್ರೆ ಸಾಕು ಅಂತ ನಾವು ಇಲ್ಲಿ ಎಲ್ಲರೂ ವಾದ ಇರೋದಕ್ಕೆ ಅಷ್ಟೇ, ನಾವು ಅವರಿಗೆ ಉತ್ತರ ಕೊಡ್ಬೇಕಲ್ಲ. ಇದು ನನ್ನ ವಾದ. ಯಾಕೆ ಗೊತ್ತುಂಟಾ, ನೂರಾರು ಜನ ಇರ್ತಾರೆ, ನೂರಾರು ಕೆಲಸಗಳಿರ್ತವೆ, ನೂರಾರು ಜನ ತಿರುಪತಿಗಳು ಬಂದು ಮಾತಾಡ್ತಿರ್ತಾರೆ, ಅವರಿಗೆಲ್ಲ ತಲೆ ಕೆಡಿಸ್ಕೊಳಕ್ ಆಗೋದಿಲ್ಲ. ಆದ್ರೆ ಒಂದಿಷ್ಟು ಹೋರಾಟಗಾರರ ಬಗ್ಗೆ ಮಾತಾಡಿದಾಗ, ಹೋರಾಟಗಾರರ ಬಗ್ಗೆ ಇದ್ರೆ ನನಗೂ ಒಂದಿಷ್ಟು ಏನಂತಂದ್ರೆ, ನನಗೂ ಯಾರಾದ್ರೂ ನೀವೊಂದು ಮಾತಾಡಿದ್ದು ನಾನು ಕೇಳಿ, ನಾನು ಹೋರಾಟಗಾರ್ತಿ ಮಾತ್ರ ಅಲ್ಲ, ಆಸ್ ಎ ಕೌನ್ಸಿಲರ್ ಯಾರನ್ನು ಕೆಲವರನ್ನು ನಾನು ಕಾಲೇಜಿಗೆ ಆಗ್ಲಿ, ಮಕ್ಕಳನ್ನೇ ಆಗ್ಲಿ, ಮಹಿಳೆಯರನ್ನಾಗ್ಲಿ ಕೂತು ಕೌನ್ಸಿಲಿಂಗ್ ಮಾಡುವವಳು. ಅನಿತನ ಬಗ್ಗೆ ಮಾತಾಡುದಕ್ಕೆ ಅನಿತನಿಗೆ ಒಟ್ಟಿಗೆ ನೀವು ಕೂತು ಮಾತಾಡಿದ್ರೆ ಅನಿತ ಹೇಗೆ ಅಂತ ಅರ್ಥ ಆಗ್ಬೋದು. ಅನಿತ ಎಲ್ಲ ಮಹಿಳೆಯರಾಗಿ ನನಗೆ ಅನಿತನನ್ನು ಹೋಲಿಕೆ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ನೆನಪಿಡಿ. ನಾನು ಸೋಷಿಯಲ್ ವರ್ಕರ್ ಆಗಿ ಹೇಳುದಲ್ಲ, ಸೌಜನ್ಯ ಹೋರಾಟಗಾರ್ತಿಯಾಗಿ ಹೇಳುದ, ಆಸ್ ಎ ಕೌನ್ಸಿಲಿಂಗ್ ಮಾಡುವ ಒಂದು ಹೆಂಗಸಾಗಿ ನಾನು ಹೇಳುದು, ಅನಿತನಿಗೂ ನಮಗೂ ತುಂಬಾ ಡಿಫ್ರೆನ್ಸ್, ಅದು ನೆನಪಿಡಿ. ಅದು ನನಗೆ ಅಲ್ಲ, ಇನ್ನೊಂದು ವಿಷಯ ಏನಂದ್ರೆ ಅನಿತಾ ಅವರಿಗೂ ನಿಮಗೂ ಹೋಲಿಕೆ ಯಾರು ಮಾಡಿಲ್ಲಕ್ಕ. ಹಾಗೆ ಹೋಲಿಕೆ ಅಲ್ಲ, ನಾನು ಹೋಲಿಕೆ ಹೇಳುದಲ್ಲ, ಸಾಮಾನ್ಯ ಒಂದು ಹೆಂಗಸರಿಗೆ ಮಾತಾಡೋದಕ್ಕೂ ಅನಿತನಿಗೂ ತುಂಬಾ ವ್ಯತ್ಯಾಸ ಉಂಟು. ಅದು ಯಾರು, ಯಾಕೆ ನಾನು ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಅನಿತನನ್ನು ನಾನು ಬಾಕಿಯವರಾಗೆ ಸೈಕೋ, ಮೆಂಟಲ್ ಆ ರೀತಿ ಹೇಳಲಿಕ್ಕೆ ಆಗುದಿಲ್ಲ ಒಂದು ಹೆಣ್ಣಾಗಿ. ಅನಿತನಿಗೂ ಸಾಮಾನ್ಯ ಒಂದು ಮಹಿಳೆಗೂ ತುಂಬಾ ವ್ಯತ್ಯಾಸ ಉಂಟು, ಇದು ನೆನಪಿಡಿ. ಅನಿತನ ಬಗ್ಗೆ ನಾನು ಇದು ಸೌಜನ್ಯ ಹೋರಾಟದಲ್ಲಿ ಅಂತಲ್ಲ, ಆಸ್ ಎ ಒಂದು ಹೆಂಗಸಾಗಿ ಹಾಗೆ ಒಂದು ಕೌನ್ಸಿಲಿಂಗ್ ಮಾಡುವ ಹೆಂಗಸಾಗಿ ಅನಿತನಿಗೂ ನಮಗೂ, ಅಂದ್ರೆ ನಾನು ಮೇಲೆ ಕೆಳಗೆ ವ್ಯತ್ಯಾಸ ಹೇಳುದಲ್ಲ, ಪರ್ಸನಲಿ ತುಂಬಾ ವ್ಯತ್ಯಾಸ ಉಂಟು. ಕಾಮನ್ ಹೆಂಗಸಿಗೂ ಅನಿತನಿಗೂ ತುಂಬಾ ವ್ಯತ್ಯಾಸ ಉಂಟು, ವಿಚಾರಗಳಲ್ಲಿ ವ್ಯತ್ಯಾಸ ಉಂಟು ಅಂತ ಹೇಳ್ತಾ. ಅದು ನಿಮ್ಗೆ ನಾನು ಮೆಡಿಕಲಿ ಆಗಿ ನಿಮ್ಗೆ ನಾನು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅನಿತನದ್ದು ಅರ್ಥ ಮಾಡುವವರು, ಕೂತು ಅರ್ಥ ಮಾಡುವವರಿಗೆ ಮಾತ್ರ ಅರ್ಥ ಆಗುದು. ಅನಿತನೊಂದು ಕಾಮನ್ ಮಹಿಳೆಯಾಗಿ ನಂಗೆ ಥಿಂಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಪರ್ಸನಲ್, ನಾನು ಹೋರಾಟಗಾರ್ತಿ ಅಂತಲ್ಲ, ಒಂದು ಹೆಣ್ಣಾಗಿ ತುಂಬಾ ವ್ಯತ್ಯಾಸ ಉಂಟು. ಅದು ಕೌನ್ಸಿಲಿಂಗ್ ಮಾಡಿಯೇ ಬರ್ಬೇಕು ವಿನಃ ಸಾಮಾನ್ಯರಿಗೆ ಅದು ಆಗುದಿಲ್ಲ. ಅನಿತಾ ಸಾಮಾನ್ಯ, ನಾನು ಹಾಗೆ ಅಂದ್ರೆ ವೀರರಾಣಿ ಅಂತ ಹೇಳುದಲ್ಲ, ಅನಿತನದ್ದು ಆ ಮೈಂಡ್ ಅನ್ನು ನಾನು ತಿಳ್ಕೊಂಡಿದ್ದೇನೆ. ಅನಿತಾ ಕೆಲವು ಮಕ್ಕಳು ಮನೆಯಲ್ಲಿ ಮಕ್ಕಳಿಗೆ ಕೆಲವು ಮಕ್ಕಳಿಗೆ 4 ಬಿದ್ರೆ ಸುಮ್ಮನೆ ಇರ್ತಾರೆ, ಕೆಲವು ಮಕ್ಕಳಿಗೆ 4 ಬಿದ್ರೆ ಡಬಲ್ ಆಕಾಶದಷ್ಟು ಹಾರಾಡ್ತಾರೆ, ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಂಥ ನೇಚರ್ ಇರುವವರನ್ನು ಇದು ನಾನು ಮುಕ್ತವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ. ಇವತ್ತು ನಾನೊಂದು ವಿಡಿಯೋ ಮಾಡಿ ಹಾಕಿದ ಕೂಡ್ಲೆ ಅಯ್ಯೋ ಪ್ರಸನ್ನಕ್ಕ ನೋಡಿ ನನ್ ವಿರೋಧ, ಪ್ರಸನ್ನಕ್ಕ ನಾಳೆ ಎಲ್ಲಾ ಬಿಟ್ಟು ಹೋಗ್ತದೆ, ಅಲ್ಲಿ ಪ್ರಸನ್ನಕ್ಕ ಮತ್ತು ಅನಿತಾ ಬರ್ತದೆ, ನಾನು ನನ್ನ ತಲೆ ಯಾಕೆ ಹಾಳು ಮಾಡ್ಬೇಕು ಹೇಳಿ?